ಮನೆಯಲ್ಲಿ ಕೂರಿಸಿ ಯಾರ ಮನೆಯಲ್ಲಿದ್ರಿ? ಅದೇ ಕುಸುಮಾವತಿ ಅವರ ಮನೆಯಲ್ಲಿ. ಕುಸುಮಾವತಿ ಅವರು ಸೌಜನ್ಯ ಮನೆಯಲ್ಲಿ ನೀವಿದ್ರಿ? ಇದ್ದೆ. ಓಕೆ. ಅಲ್ಲಿಂದ ಮತ್ತೆ ಅಲ್ಲಿ ಹೇಗಿತ್ತು ಅಂದ್ರೆ ನಿಮ್ಮನ್ನ ನೀಟಾಗಿ ಟ್ರೀಟ್ ಮಾಡಿದ್ರಾ? ಚೆನ್ನಾಗೇ ಮಾಡಿದ್ದಾರೆ ಎಲ್ಲರೂ. ಮಾತಾಡಿದ್ರು ಸೌಜನ್ಯ? ಅವ್ರು ಏನು ಮಾತಾಡಿಲ್ಲ, ಕುಸುಮಾವತಿ ಅವ್ರೇನು ಮಾತಾಡಿಲ್ಲ. ನಾನು ಅಂತ ವಿಚಾರಕ್ಕೆಲ್ಲ ನಾನು ಮಾತಾಡಕ್ಕೂ ಹೋಗ್ಲಿಲ್ಲ. ಬೇರೆ ಏನು ಮಾತುಕತೆ ಆಗ್ಲಿಲ್ಲ? ನಾನು ಅಷ್ಟೊಂದು ನಾನು ಯಾರ ಹತ್ರನೂ ನಾನು ಈ ಮೇನಲ್ಲಿ ಸುಪ್ರೀಂ ಕೋರ್ಟ್ ಹೋಗಿ ಬಂದ ನಂತರ ಇಡೀ ಮೇ ತಿಂಗಳು ಜೂನು ನಿಮ್ಮನ್ನ ಯಾರು ಕಾಂಟ್ಯಾಕ್ಟ್ ಮಾಡಿಲ್ವಾ? ಯಾರು ಬಂದು ಭೇಟಿ ಮಾಡಿಲ್ವಾ? ಇಲ್ಲ, ಯಾರು ಏನು ಸದ್ದಿಲ್ಲ. ಓಕೆ. ದೆನ್ ನಿಮಗೆ ಬರಕ್ಕೆ ಹೇಳಿದ್ರು, ಚಿನ್ನಯ್ಯ ದೂರು ಕೊಟ್ಟಿದ್ರು, ಅದಾದ್ಮೇಲೆ ನಿಮ್ಮ ಕೈಯಲ್ಲಿ ಕಂಪ್ಲೇಂಟ್ ಕೊಡಿಸ್ಬೇಕಾಗಿತ್ತು. ಹೌದು. ನಿಮ್ಮನ್ನ ಕರೆದ್ರು, ನೀವು ಹೋದ್ರಿ. ಹೌದು. ನೀವು ಕುಸುಮಾವತಿ ಮನೇಲಿ ಇದ್ರಿ? ಹೌದು. ಓಕೆ. ಅದಾದ್ಮೇಲೆ ಆಮೇಲೆ ಕರೆದ್ರು, ತಿಮ್ಮರೋಡಿ ಮನೆ ಹತ್ರ ಹೋದ್ವಿ. ಅಲ್ಲಿ ಆಯ್ತು, ಹೀಗೆ ಒಬ್ರು ಲಾಯರ್ ಬರ್ತಾರೆ, ಹೋಗಿ ಕಾರಲ್ಲಿ ಹೋಗಿ SP ಆಫೀಸಿಗೆ ಒಂದು ಕಂಪ್ಲೇಂಟ್ ಕೊಡಿ. ಅವರೇ ಎಲ್ಲ ಕಂಪ್ಲೇಂಟ್ ಬರ್ದಿದ್ಯಾರು? ಗಿರೀಶ್ ಮಟ್ಟಣ್ಣ. ಗಿರೀಶ್ ಮಟ್ಟಣ್ಣ ಅವರು ಪೂರ್ತಿ ಡೀಟೇಲ್ ಆಗಿ ನಾನೇನು ಬರ್ದಿಲ್ಲ. ಮಣಿಪಾಲ್ ಕಾಲೇಜು, MBBS ನಾನೇನು ಬರ್ದಿಲ್ಲ. ಕೋಲ್ಕತ್ತಾ, ಅದಾದ್ಮೇಲೆ ಧರ್ಮಸ್ಥಳಕ್ಕೆ ಹೋದ್ರು ಸ್ನೇಹಿತರ ಜೊತೆ, ಅಲ್ಲಿ ಮಿಸ್ಸಿಂಗು, ಅದೆಲ್ಲ ಹೇಳಿ ಶಿವಶಂಕರ್ ಕ್ರಿಯೇಟ್ ಮಾಡಿದ್ರು. ಒಂದು ಕ್ಯಾರೆಕ್ಟರ್ನ ಶಿವಶಂಕರ್ ಅನ್ನೋರು ತಮ್ಮ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂಗೋಸ್ಕರ ಅದನ್ನ ಕ್ರಿಯೇಟ್ ಮಾಡಿದ್ರು. ಅದನ್ನ ಮುಂದುವರಿಸಿದ್ದು ಆ ಕಥೆನ ಇವರು ಟೈಮ್ ಲೈನ್ ಹಾಕಿ ಅದನ್ನ ಡ್ರಾಫ್ಟ್ ಮಾಡಿದ್ದು ಗಿರೀಶ್ ಮಟ್ಟಣ್ಣ.